ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಗೈಸ್, ಇವತ್ತು ಏನಂದರೆ ನಾನು ಕಿಚನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿ ಚಿಕನ್ ಮಾಡ್ತಾರೆ ಗೈಸ್. ಇವತ್ತು ಒಂದು ಚಾಲೆಂಜ್ ಇದೆ. ಏನು ಚಾಲೆಂಜ್ ಅಂದರೆ ನಮ್ಮಮ್ಮ ಜೊತೆ ಒಂದು ವಿಡಿಯೋ ಮಾಡ್ತಾ ಇರೋದು ಗೈಸ್. ನಾನು ಮತ್ತು ನಮ್ಮಮ್ಮ ಇವತ್ತು ಒಂದು ಚಾಲೆಂಜ್ ಮಾಡ್ತಾ ಇದ್ದೀವಿ. ಏನು ಚಾಲೆಂಜು ಅಂದರೆ, ಅಲ್ಲಿ ಹಿಂದೆಗಡೆ ನಮ್ಮ ಅಕ್ಕ ಟ್ಯೂಷನ್ ಮಾಡ್ತಾ ಇದ್ದಲ್ಲ ಅದು ಸೌಂಡು. ಏನು ಚಾಲೆಂಜ್ ಅಂದರೆ, ಇವತ್ತು ನಮ್ಮ ಮನೇಲಿ ಚಿಕನ್ ತಂದಿದ್ವಾ, ಆ ಚಿಕನಲ್ಲಿ ಅರ್ಧ ಚಿಕನ್ ರೆಸಿಪಿ ನಾನು ಮಾಡ್ತೀನಿ, ಅರ್ಧ ಚಿಕನ್ ರೆಸಿಪಿ ನಮ್ಮಮ್ಮ ಮಾಡ್ತಾರೆ. ಅಂದರೆ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ ನಾವು ಹೇಳಲ್ಲ, ನಮ್ಮ ಅಕ್ಕಗೆ ಮತ್ತು ನಮ್ಮ ಅಪ್ಪಗೆ. ಅವರು ತಿಂದ್ಬಿಟ್ಟು ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ಗೆಸ್ ಮಾಡಲಿ ಅಂತ ಇದೊಂದು ಚಿಕ್ಕ ಚಾಲೆಂಜ್ ಇದೆ ಅಷ್ಟೇ. ಇವತ್ತು ಮಾಡೋಣ ಬನ್ನಿ. ಯಾರ್ದು ಟೇಸ್ಟಿ ಆಗಿದೆ ಅವ್ರದ್ದು ಕೂಡ. ಏನಾದರೂ ನಂದು ಜಾಸ್ತಿ ಟೇಸ್ಟಿ ಆಗಿದ್ರೆ ನಮ್ಮಮ್ಮ ನನಗೆ 500 ಕೊಡ್ತಾರೆ. ನೀನು ಕೊಡ್ತೀಯಾ? ನಾನು ಕೊಡಲ್ಲ, ಚಿಕ್ಕವ್ರ ಹತ್ರ ಕೇಳ್ತಾರದು. ಚಿಕ್ಕವ್ರ ಹತ್ರ ಅನ್ನೋದು ದುಡ್ಡಿದೆ ತಾನೆ. ಇಲ್ಲವಾ, ಒಂದನೇ ತಾರೀಕು ಬರುತ್ತಲ್ಲ ಕೊಡು. ಸರಿ ನೋಡೋಣ ಬಾ. ಐಸ್ ಕ್ರೀಮ್ ಕೊಡಿಸ್ತೀನಮ್ಮ ದೊಡ್ಡದು. ಇವಾಗ ನೋಡೋಣ ಗೈಸ್, ಯಾರ್ದು ತುಂಬ ಟೇಸ್ಟಿ ಇರುತ್ತೆ ಅಂತ. ಗೈಸ್, ನಾನು ಮಾಡೋ ರೆಸಿಪಿಗೆ ಚಿಕನ್ನ ಇಲ್ಲಿಗೆ ಹಾಕೊಳ್ಳೋಣ, ನಮ್ಮ ಅಮ್ಮಂಗೆ ಅದರಲ್ಲಿ ಇಡೋಣ. ನನಗಿರಲಿ ಲೈಕ್ ಪೀಸ್. ಗೈಸ್, ನಾನು ಮಾಡೋದನ್ನ ಜಾಸ್ತಿ ಇಷ್ಟಪಡ್ತಾರಲ್ವಾ, ಅದಕ್ಕೆ ನಾನು ಜಾಸ್ತಿ ಪೀಸ್ ಹಾಕ್ಕೊಳ್ತೀನಿ, ಬೇಗ ಖಾಲಿ ಆಗುತ್ತೆ ಅಂತ. ಏನಿಲ್ಲ ಗೈಸ್, ನಾನು ಫಸ್ಟ್ ಟೈಮ್ ಚಿಕನ್ ರೆಸಿಪಿ ಮಾಡ್ತಾ ಇರೋದು. ನೋಡೋಣ. ಯಾವುದು ಇದು ಮಾಡಿಲ್ವಲ್ಲಮ್ಮ? ಪೆಪ್ಪರ್ ಚಿಕನ್ ಮಾಡಿದ್ದೀನಿ ಗೈಸ್ ಊರಲ್ಲಿ. ನಿಂಗೆ ಲೆಗ್ ಪೀಸ್ ಬೇಕಾ? ಬೇಕೆ ಹೇಳಮ್ಮ. ಕತ್ತಬೇಕು, ಕೋಳಿ ಕತ್ತಬೇಕು. ಕತ್ತಂತೆ ಕತ್ತು ಗೈಸ್. ಇವಾಗ ನನ್ನ ಚಿಕನ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಲ್ರೆಡಿ ಹಾಕಿದ್ದೆ, ಇನ್ನು ಸ್ವಲ್ಪ ಗೈಸ್. ಇವಾಗ ಅದಕ್ಕೆ ಅರಿಶಿನ ಮತ್ತು ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಆಮೇಲೆ ಚಿಲ್ಲಿ ಪೌಡರ್ ಏನೇ ಚಿಲ್ಲಿ ಪೌಡರು ನೀನು ನನ್ನ ಹಾಕ್ಬಿಡ್ಬೇಕು. ಹಾಕ್ತೀನಿ. ಇವಾಗ ಪೆಪ್ಪರ್ ಅದೊಳಗಡೆ ಹಾಕೋದು, ಮೇಲ್ಗಡೆ ಹಾಕ್ತಾರೆ. ಇಷ್ಟು ಇರಲಿ. ಆಮೇಲೆ ಉಪ್ಪು ಸಾಕು ಗೈಸ್. ಇವಾಗ ಕರ್ಡ್ ಹಾಕಿದ್ದೀನಿ, ಮ್ಯಾರಿನೇಷನ್ ಮಾಡೋಣ. ನಮ್ಮಮ್ಮ ಅವ್ರಿಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಗೈಸ್, ಇವಾಗ ಇದು ಮ್ಯಾರಿನೇಟ್ ಆಗಿದೆ. ಇದನ್ನ 1/2 hour ಇಟ್ಬಿಡೋಣ. ಆಮೇಲೆ ಗೈಸ್, ಇವಾಗ ನಾನು ನಮ್ಮಮ್ಮಂಗೋಸ್ಕರ, ಪಾಪ ನಮ್ಮಮ್ಮ ನನ್ನ ಗೆಲ್ಲಿಸ್ಲಿ, ನನಗೆ 500 ಕೊಡಲಿ ಅಂದ್ಬಿಟ್ಟು ನಾನು ಅವ್ರಿಗೆ ಟೊಮೆಟೊ ಗೊಜ್ಜು ಮಾಡಿಕೊಡ್ತಾ ಇದ್ದೀನಿ. ನಮ್ಮಮ್ಮ ವೆಜಿಟೇರಿಯನ್ ಅಲ್ವಾ, ಅದಕ್ಕೆ ಅವ್ರಿಗೆ ಟೊಮೆಟೊ ಗೊಜ್ಜು ಮಾಡಿಕೊಟ್ಬಿಟ್ಟು ಆಮೇಲೆ ನಾನು ಚಿಕನ್ ಕಂಟಿನ್ಯೂ ಮಾಡ್ತೀನಿ. ಗೈಸ್, ನಾನು ಲೆಮನ್ ಹಾಕೋದು ಮರ್ತೋಗ್ಬಿಟ್ಟಿದ್ದೆ, ಇವಾಗ ಹಾಕ್ತಾ ಇದ್ದೀನಿ. ಇಷ್ಟು ಸಾಕು. ನಾನೇನು ಚೆನ್ನಾಗಿ ಮಾಡ್ತೀನಿ. ನಾನು ಟೇಸ್ಟ್ ನೋಡಿ ಬಾ. ಇಲ್ಲ ಅಣ್ಣ, ಪ್ರಯೋಗ ಅಲ್ಲ, ಬನ್ನಿ ಅಣ್ಣ. ಇಲ್ಲ ಅಣ್ಣ, ಅವಳು ಮಾತು ಏನ್ ಕೇಳ್ಬಿಡಿ, ಬನ್ನಿ. ಏ ಬರ್ಬೇಕಷ್ಟೇ. ಜಲ್ದಿ ಕತ್ತ. ಜಲ್ದಿ ಕತ್ತ. ಗೈಸ್, ನಮ್ಮ ಅಣ್ಣ ಕಾಲ್ ಮಾಡಿದ್ವಾ,
ಅವನು ಬರ್ತಾನೆ ಇಲ್ಲ, ಟೇಸ್ಟ್ ಮಾಡಕ್ಕೆ ಬನ್ನಿ ಅಂದ್ರೆ ಬರ್ತಾನೆ ಇಲ್ಲ ನಮ್ಮ ಅಣ್ಣ. ಇನ್ಸೂರೆನ್ಸ್ ಮಾಡಿಸಿ ಮತ್ತೆ ಎದುರ್ಕೊತಾವ. ಹ್ಞೂ ಏನೇನೋ ಹೇಳ್ತಾ ಇದ್ದಾರೆ, ಇನ್ಶೂರೆನ್ಸ್ ಇಲ್ಲ ಅದು ಇದು ಅಂತ. ನಾನು ಚೆನ್ನಾಗೇ ಮಾಡ್ತೀನಿ ಗೈಸ್. ಇವಾಗ ನೋಡಿ ಯಾರು ವಿನ್ ಆಗ್ತಾರೆ ಅಂತ ನೀವೇ ನೋಡಿ. ಏನಂತೀಯಮ್ಮ? ನೀನೆಲ್ಲಿ ತಿಂತೀಯಮ್ಮ? ಓಕೆ ಗೈಸ್, ಇವಾಗ ಕಂಟಿನ್ಯೂ ಮಾಡೋಣ. ನಾನು 2 ಈರುಳ್ಳಿ ಕಟ್ ಮಾಡ್ಕೊತೀನಿ ಗೈಸ್. ಇವಾಗ ಅಭಿ ಅಣ್ಣಂಗೆ ಕಾಲ್ ಮಾಡ್ತಾ ಇದ್ದೀವಿ. ಅಕ್ಷಯ್ ಅಣ್ಣಯಿಂದ ರಿಜೆಕ್ಷನ್ ಸಿಕ್ಬಿಡ್ತು. ಅಭಿ ಅಣ್ಣ, ಹಲೋ ಅಣ್ಣ, ಎಲ್ಲಿದ್ದೀರಾ? ಹೌದಾ, ಮನೇಲಿಲ್ವಾ? ಓಕೆ, ಬ್ಯುಸಿನಾ? ಹೌದಾ, ಏನಿಲ್ಲ ಅಣ್ಣ, ಮನೆ ಕರೆಯೋಣ ಅಂತ. ಹೌದಾ, ಹಾ ಸರಿ, ನಾಳೆ ಬನ್ನಿ. ಎಲ್ಲ ಚಿಕನ್ ಮಾಡಲ್ಲ ಇವತ್ತು ಬಾರೋ. ತೇಜು ಯಾಕೆ? ತೇಜು ಸ್ಪೆಷಲ್. ತೇಜು ಕಾಲೇಜಿಂದ ಬಂದು ಇವಾಗ ಮಾಡ್ತಾ ಇರೋದ್ ಕಣೋ. ಹಾ ಬಂದು. ಓಕೆ ಓಕೆ, ಸರ್ ನಮಸ್ಕಾರ ಕಣಪ್ಪ. ಅಲ್ಲ ಕಣವ, ನಿಮ್ಮ ಅಮ್ಮ ಮಾಡಿರೋದೇ ತಿಂದು ಬದುಕ್ರೆ. ಹಾ ಸರಿ ಅಣ್ಣ, ಹಾ ಸರಿ ಅಣ್ಣ, ಬಾಯ್ ಬಾಯ್. ಗೈಸ್, ಎಲ್ಲಾರು ರಿಜೆಕ್ಷನ್. ಅವ್ರ ಮನೆಯಲ್ಲೂ ಮಾಡ್ತಾ ಇದಾರಲ್ವಾ, ಅದಕ್ಕೆ ಬರ್ತಾ ಇಲ್ಲ ನಮ್ಮ ಅಣ್ಣನು. ನೋಡೋಣ ನೆಕ್ಸ್ಟ್ ಟೈಮ್. ಪಾಪ ಅವ್ರಿಗೆ ಅಷ್ಟು ಅದೃಷ್ಟ ಇದ್ರೆ ನೆಕ್ಸ್ಟ್ ಟೈಮ್ ನಾನೇ ಮಾಡ್ತೀನಿ. ಗೈಸ್, ನಮ್ಮಮ್ಮನ ಟೊಮೆಟೊ ಗೊಜ್ಜು ನಾನೇ ಮಾಡಿರೋದು. ಇದನ್ನ ತಿನ್ಬಿಟ್ಟು ನಮ್ಮಮ್ಮಗೆ ಕುಣಿದು ಬಿಡ್ಬೇಕು. ತಯ್ಯ ತಕ್ಕ ವಾಪಸ್ ನಮ್ಮ ಮನೆ ಕೊಟ್ಟೋಗ್ಬೇಕು. ಏನಿಲ್ಲ, ಚೆನ್ನಾಗಿ ಮಾಡಿದ್ದೀನಿ ಗೈಸ್, ಗಮ್ ಅಂತ ಇದೆ. ಗೈಸ್, ನಾನಿವಾಗ 2 ಈರುಳ್ಳಿನ ಫ್ರೈ ಮಾಡ್ಕೊಂಡು ಪ್ಲೇಟಿಗೆ ಹಾಕಿ ತಣ್ಣಗೆ ಮಾಡ್ತಾ ಇದ್ದೀನಿ. ಆಮೇಲೆ ಗೈಸ್, ನಮ್ಮ ಮುಂದೆ ಆಗ್ಬಿಟ್ಟಿದೆ ಸಾಂಬಾರ್. ನಮ್ಮಮ್ಮ ಸಾರು ಮಾಡಿದ್ದಾರೆ ಅಲ್ಲಿ. ಗೈಸ್, ಇವಾಗ ಅದು ಈರುಳ್ಳಿನ ಜಾರ್ಗೆ ಹಾಕ್ಕೊಂಡು ಏನಿದು ಗೋಡಂಬಿ ಮತ್ತು ಬಾದಾಮಿ ಸ್ವಲ್ಪ ನೆನೆಸ್ಬಿಟ್ಟು ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ. ನೆಕ್ಸ್ಟ್ ಗೈಸ್, ಸ್ವಲ್ಪ ಮೊಸರು ಹಾಕೋಣ. ಇಷ್ಟು ಸಾಕು, ಇಷ್ಟು. ಗೈಸ್, ಇವಾಗ ಇದು ಫುಲ್ ನುಣ್ಣಗೆ ಪೇಸ್ಟ್ ಆಗಿದೆ. ಇನ್ನೇನು ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಗೈಸ್, ಅದೇ ಎಣ್ಣೆಗೆ ಸ್ವಲ್ಪ ಜೀರಿಗೆ, ಆಮೇಲೆ ಲವಂಗ, ಮೆಣಸು ಮತ್ತು ಇದು ಏನದು, ಇದು ಜೀರಿಗೆ ಮತ್ತು ಇದು ಏಲಕ್ಕಿ ಹಾಕಿದ್ದೀನಿ ಗೈಸ್. ಮರ್ತೈತೆ, ಟಪ್ ಟಪ್ ಅಂತ ಇದೆ ಗೈಸ್. ಇವಾಗ ಚಿಕನ್ ಹಾಕ್ತಾ ಇದ್ದೀವಿ. ಮ್ಯಾರಿನೇಟ್ ಮಾಡಿರೋದು ಫುಲ್ ಹಾಕ್ತೀವಿ ಗೈಸ್. ಇವಾಗ ಎಣ್ಣೆ ಬಿಟ್ಕೊತಾವ್. ನಾನು ಪುದೀನ ಹಾಕಿದ್ದೆ. ಇವಾಗ ಗರಂ ಮಸಾಲ ಸ್ವಲ್ಪ ಖಾರದ ಪುಡಿ, ಆಮೇಲೆ ಉಪ್ಪು ಎಷ್ಟು ಬೇಕಷ್ಟು ಅಷ್ಟೇ ಗೈಸ್. ಇವಾಗ ಗೈಸ್, ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ, ಆ ಪೇಸ್ಟ್ ಫುಲ್ಲು ಹಾಕಬೇಕು. ನೋಡಿ ಗೈಸ್, ಮಿಕ್ಸ್ ಆಯಿತು. ಇವಾಗ ಸ್ವಲ್ಪ ವಾಟರ್. ನೋಡಿ ಗೈಸ್, ಇವಾಗ ಇದನ್ನು 1/4 ಗಂಟೆ ಮುಚ್ಚಿ ಬೇಯಿಸ್ಬಿಡೋಣ. ಹಂಗೆ ನಮ್ಮಮ್ಮ ಎಲ್ಲಿ ಚಪಾತಿ ಮಾಡ್ತಾ ಇದ್ದಾರೆ ಗೈಸ್. ನನ್ನ ಇದಕ್ಕೆ ಚಪಾತಿ, ನಮ್ಮಮ್ಮ ರೆಸಿಪಿಗೆ ರೈಸು. ನೋಡಿ ಗೈಸ್, ಎಷ್ಟು ಚೆನ್ನಾಗಾಗಿದೆ, ಕ್ರೀಮಿಯಾಗಿ. ಇವಾಗ ನಮ್ಮ ಅಕ್ಕಂಗೆ ಟೇಸ್ಟಿಂಗಿಗೆ ಹಾಕ್ಕೊಡೋಣ. ಸಾಕು, ಯಾಕೆ ಸಾಕು ಇನ್ನೊಂದು ಪೀಸು 2 ಹಾಕಿದ್ದೀನಿ. ಏನಂತ ಚೂರು ಗ್ರೇವಿ ಹಾಕ್ತೀನಿ. ಓಕೆ, ಇವಾಗ ನಮ್ಮಕ್ಕ ತಿನ್ಬಿಟ್ಟು ಫಸ್ಟ್ ರಿವ್ಯೂ ಗೈಸ್. ಇವಾಗ ನಮ್ಮ ಅಕ್ಕಂದು ಟೇಸ್ಟಿಂಗ್. ಸ್ಮೆಲ್ ಹೆಂಗಿದೆ ಅದು ಫಸ್ಟ್ ಹೇಳು. ಚೆನ್ನಾಗಿದೆ ಅಷ್ಟೇನಾ? ತಿಂದ್ಬಿಟ್ಟು ಹೇಳ್ತೀನಿ. ನೀವು ಕುತ್ಕೊಳ್ಳಿಪ್ಪ, ನಿಮ್ದು ರಿವ್ಯೂ ಕೊಡಬೇಕು. ಹಾಕಮ್ಮ ಲೈಟ್ ಹಾಕು.
ಮಾಡ್ಕೊಡ್ಲಾ ಉಪ್ಪು ಸಖತ್ತಾಗಿದೆಯಾ? ಸೂಪರ್. ಹೌದಾ? ನಾನೇ ವಿನ್ ಆಗ್ತೀನಿ ಅನ್ಸುತ್ತಾ? ಅಂದ್ರೆ ಸೂಪರ್ ಆಗಿದೆ. ಮುಂಚೆ ಮಾಡೋದಕ್ಕಿಂತ ಟೇಸ್ಟ್ ಚೆನ್ನಾಗಿದೆಯಾ? ಮುಂಚೆ ಈ ತರ ಇದಪ್ಪಂಗೆ ಇವಾಗ ಚಿಕನ್ ಮಾಡಿರ್ಲಿಲ್ಲ. ಹಾ ಇಲ್ಲ ಇದ್ದೇನೆ ಬೇಡವಾ? ಇವಾಗ ಅಪ್ಪಂಗೆ ಗೈಸ್ ಅಪ್ಪಂಗೆ ಅಷ್ಟಿಷ್ಟ ಆಯ್ತನೆ. ಮುಂಚೆ ಅವತ್ತು ಈ ತರ ಮಾಡಿರ್ಲಿಲ್ಲ ಅಲ್ಲ, ಹಾ ಇದೇ ಫಸ್ಟ್ ಟೈಮ್ ಮಾಡಿದ್ದು. ಸಕ್ಕತ್ತಾಗಿದೆ. ಇವಾಗ ನಮ್ಮಪ್ಪ ಟೇಸ್ಟಿಂಗ್. ನೀನ್ ಟೇಸ್ಟ್ ಮಾಡೋಣ. ನೀವು ಮಾಡ್ಬಿಟ್ಟು ಹೇಳ್ಬೇಕು. ಹಂಗೆ ನೆಕ್ಸ್ಟ್ ನಮ್ಮ ಅಮ್ಮನೂ ಟೇಸ್ಟ್ ಮಾಡ್ತಾರೆ. ನಮ್ಮಮ್ಮಂಗೆ ಆಮ್ಲೆಟ್ಟು ಟೊಮೆಟೊ ಗೊಜ್ಜೆಲ್ಲ ನಾನೇ ಮಾಡಿದ್ದು. ಯಾಕಂದ್ರೆ ಇರ್ರಿ 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 ಅಪ್ಪಂದು ರಿವ್ಯೂ. ಕರೆಕ್ಟಾಗಿ ಹೇಳ್ಬೇಕಲ್ಲ. ಕರೆಕ್ಟಾಗಿ ಹೇಳ್ಬೇಕು. ಸುಳ್ಳು ಹೇಳಂಗಿಲ್ಲ. ಸ್ವಲ್ಪ ಉಪ್ಪು ಖಾರದಲ್ಲಿ ಏನೇ ಹೆಚ್ಚು ಚೆನ್ನಾಗಿದ್ಯಾ? ಹೇಳ್ಬೇಕು. ಸೂಪರ್ ಆಗಿದೆ. ಅಪ್ಪ ನೀವು ಫಸ್ಟ್ ಸಾಂಬಾರ್ ತಿಂದ್ರಲ್ಲ, ಯಾವ್ದು ಚೆನ್ನಾಗಿದೆ? ಇದು ಚೆನ್ನಾಗಿದೆ. ಇದೇನಾ? 100%. ಸೋತವ್ರು 500 ಕೊಡ್ಬೇಕು, ಅದಕ್ಕೆ ಕರೆಕ್ಟಾಗಿ ಹೇಳ್ಬೇಕು. ಇಲ್ಲ ತುಂಬಾ ಚೆನ್ನಾಗಿದೆ. ಓಕೆ. ಉಪ್ಪು ಖಾರ ಎಲ್ಲ ಖಾರನೂ ಇದೆ, ಪರವಾಗಿಲ್ಲ. ತುಂಬಾ ಚೆನ್ನಾಗಿದೆ. ಓಕೆ, ನಮ್ಮ ಅಪ್ಪಂದು ಒಂದು ಸಿಕ್ತು ಪಾಯಿಂಟ್. ಇವಾಗ ನಮ್ಮ ಅಕ್ಕಂದು ಅವಳು ಸಾಂಬಾರ್ ತಿಂದು ಹೇಳ್ಬೇಕು. ಗೈಸ್, ನಮ್ಮ ಅಮ್ಮಂದು ಅಡುಗೆ ನಾನೇ ಮಾಡಿದ್ದು. ನಮ್ಮಮ್ಮ ತಿಂತಿದ್ದಾರೆ. ವೆಜಿಟೇರಿಯನ್. ನಮ್ಮಮ್ಮ ಎಗಿಟೇರಿಯನ್, ಅದಕ್ಕೆ ಅವ್ರಿಗೆ ವೆಜಿಟೇರಿಯನ್ ಎಗ್ ಮಾತ್ರ ತಿಂದ್ರೆ ಎಗಿಟೇರಿಯನ್ ಅಂತಾರೆ. ನಮ್ಮಮ್ಮ ಬರೀ ಎಗ್ ಅಲ್ವಾ ತಿನ್ನೋದು. ಹೆಂಗಮ್ಮ ಇದೆ ಟೊಮೆಟೊ ಗೊಜ್ಜು? ಫಸ್ಟ್ ಕ್ಲಾಸ್ ಅಲ್ಲ? ಚೆನ್ನಾಗಿದ್ಯಾ? ಕರಿ ಅಂತೂ ಸೂಪರ್ ಆಗಿದೆ. ನಾನೇ ಮಾಡಿದ್ದು ಗೈಸ್. ನೀವು ಮನೇಲಿ ಮಾಡಿ. ನಿಂದ್ರಲ್ಲಿ ಒಂಚೂರು ಸ್ಪೈಸಿ ಇರ್ಬೇಕಿತ್ತು. ಸಾಕು. ಹೌದಾ? ಅದು ಹೇಳ್ಬೇಕು. ಓಕೆ, ಸ್ವಲ್ಪ ಖಾರ ಬೇಕು. ಓಕೆ. ನಾನಿವಾಗ ತಿಂತೀನಿ ಗೈಸ್ ನಾನು ಮಾಡಿದ್ದು. ಇದು ತಿಂದಾದ್ಮೇಲೆ ನಮ್ಮಮ್ಮ ಮಾಡಿ ತಿನ್ಬಿಟ್ಟು ಟೇಸ್ಟ್ ಹೇಳೋದು. ಇಲ್ಲ ಚೆನ್ನಾಗಿದೆ. ನಮ್ಮಪ್ಪ ಕರೆಕ್ಟಾಗಿದೆ ಅಂತಿದ್ದಾರೆ. ಹಂಗೆ ಹೇಳ್ತಾವ್ರೆ ಅನ್ಸ್ತಾರೆ. ನಮ್ಮಮ್ಮ ನೋಡು, ಇಷ್ಟು ದಿನ ಚಿಕನ್ ಮಾಡಿದಾಗ ಖಾರ ಬೇಕಿತ್ತು ಅನ್ನೋದು, ಇವಾಗ ಅವಳು ನಿಮ್ಮ ಅಕ್ಕ ಹೇಳ್ತಾ ಇದ್ವಾ ಖಾರ ಬೇಕಿತ್ತು ಅಂತ. ಹೌದಾ ಅನುಕ? ಗಟ್ಟಿ ಚಾಟ್ ಅಂಬೇಕು. ನೋಡೋಣ ಗೈಸ್ ನಂದು ಇವಾಗ. ಇವಾಗ ಗೈಸ್ ನನ್ನ ಟೈಮ್ ತಿನ್ನೋದು. ನೀನು ಲಪ್ಪಿ ತಿನ್ನೋಡ್ತೀನಿ ಮತ್ತೆ ಬೇರೆ ಇದು ಗ್ರೇವಿಕ ಲಪ್ಟಿ ಅಲ್ಲ, ಗ್ರೇವಿಕ. ಮಸ್ತಾಗಿದೆ. ಹುಳಿನೂ ಇದೆ, ಮೇಲೆ ಇಟ್ಕೊ. ಹುಳಿನೂ ಇದೆ, ಎಲ್ಲನೂ ಇದೆ ಗೈಸ್. ನಾನು ಮಾಡಿದಂದ್ರೆ ಹೆಂಗಿರುತ್ತೆ? ಇಷ್ಟು ಪರ್ಫೆಕ್ಟ್ ಆಗಿ ಬರ್ತಿರ್ಲಿಲ್ಲ. ಅವಳನ್ನ ತೋರಿಸು. ಹುಳಿ ಐ ಮೀನ್ ಉಪ್ಪು ಕಡಿಮೆ ಆಗೋಗ್ತಿತ್ತು, ಖಾರ ಸರಿ ಇರ್ತಿರ್ಲಿಲ್ಲ. ಈ ಸರಿ ಸಕ್ಕತ್ತಾಗಿದೆ. ಕರೆಕ್ಟಾಗಿದೆ ಗೈಸ್, ಸಖತ್ತಾಗಿದೆ. ನಿಜವಾಗ್ಲೂ ನೀವು ಟ್ರೈ ಮಾಡಲೇಬೇಕು. ಎಲ್ಲಾನು ಪರ್ಫೆಕ್ಟಾಗಿ ಹಾಕಿದ್ದೀನಿ ನಾನು. ನಿಮಗೆ ಬೇಕಂದ್ರೆ ಸ್ವಲ್ಪ ಖಾರ ಹಾಕ್ಕೊಳ್ಳಿ. ನಮಗೆಲ್ಲ ಕರೆಕ್ಟಾಗಿದೆ, ಸಖತ್ತಾಗಿದೆ. ಅಮ್ಮ ನಿಂಗೇನು ಅನ್ಸುತ್ತೆ? ನೀನೇ ಸೋಚಿ ಅನ್ಸುತ್ತಾ? 500 ಕೊಡೋಕ್ಕೆ ರೆಡಿಯಾಗಿರು ಗೈಸ್. ಇವತ್ತು ಅಡುಗೆ ಮಾಡಿದ್ದಕ್ಕೂ 500. ಸೂಪರಾಗಿದೆ ಗೈಸ್. ತಿನ್ಬಿಟ್ಟು ಸಿಗ್ತೀನಿ ಗೈಸ್. ಗೈಸ್, ಇವಾಗ ಸಾಂಬಾರ್ ಟೈಮ್. ಸಾಂಬಾರೇನು ಯಾವತ್ತೂ ತಿಂದಿರ್ತೀವಿ. ಆಫೀಸಿಯಲ್ ಆಗಿ ತಿಂತಾರಲ್ಲ ಹೋಟ್ಲಲ್ಲಿ ಆ ಥರ ಇದೆ. ನಮ್ಮ ಥರ ಕ್ಲೀನಾಗಿ ಮಾಡಲ್ಲ. ಟೇಸ್ಟ್ ಮಾಡೋಣ. ಇದು ಆ ಕಡೆ ಇಟ್ಬಿಡಿ. ಚೆನ್ನಾಗಿದ್ಯಾ? ಏನು ಡಿಫ್ರೆನ್ಸ್ ಇಲ್ವಾ? ಫಸ್ಟ್ ಥರನೇ. ಇಲ್ಲ ತಿನ್ನಲ್ಲ. ಖಾರ ಇಲ್ಲ, ಉಪ್ಪಿಲ್ಲ.
1 kg 100 ಗ್ರಾಮ ಚಿಕನ್ ಇರುತ್ತೆ ತುಂಬ ಎಳೆ ಕೋಳಿ. ಏನನ್ಕ ಸ್ವಲ್ಪ ಉಪ್ಪು ಬೇಕಿತ್ತು, ಟೇಸ್ಟ್ ಅಷ್ಟು ಗೊತ್ತಾಗ್ತಿಲ್ಲ. ಟೇಸ್ಟ್ ಇಲ್ವಾ ಸಾರ್ದು? ಅಮ್ಮ ಅಷ್ಟೇ ಬಿಡಮ್ಮ. ಇಲ್ಲ ನಾವು ಸಾರಿಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅದು ಸಡನ್ ಆಗಿ ಎರಡು ಇದು ತಿಂತೀನಲ್ಲ, ಟೇಸ್ಟ್ ಗೊತ್ತಾಗ್ತಿಲ್ಲ, ಸಪ್ಪೆ ಇದೆ ಯಾಕೋ. ಅಮ್ಮ ಅಷ್ಟೇ ಬಿಡು. ಕೊಟ್ಟನಲ್ಲ ಅದಕ್ಕೆ ನಮ್ಮ ಅಪ್ಪಂಗೆ ಹೇಳಿದ ಅವಾಗ ಟೇಸ್ಟ್ ಮಾಡಿ ಅಂತ ಹೇಳಿದ್ರು. ಉಪ್ಪುದೆಲ್ಲ ಹಾಕ್ಕೋಬೇಕು ಮಾಡಿ. ಹೌದಾ ಅನುಕಾಶ್ವರ? ಇವಾಗ ಹೇಳು ಪಾಯಿಂಟ್ಸ್ ಯಾರಿಗೆ ಕೊಡ್ತೀಯಾ? ಅದಕ್ಕಿಂತ ಸ್ಟೇಜ್ಗೆ 200ಗೆ ನಿಮಗೆ ಪಾಯಿಂಟ್ಸ್. ಗೈಸ್ ಇವಾಗ ನಾನೇ ಗೆದ್ದು. ಫಸ್ಟ್ ಟೈಮು ಸೂಪರ್. ತಿರ್ಗಿಸ್ರೆ ಮುಚ್ಚಿಡು ಇಲ್ಲಿಗೂ ಹಾಕಮ್ಮ, ಇಲ್ಲಿಗೂ ಹಾಕಮ್ಮ. ಗೈಸ್ ನಾನೇ ಗೆದ್ದೆ ಇವಾಗ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಗೈಸ್. ನಾನು ಎಷ್ಟು ಎಲ್ಲರಿಗೂ ಮಾಡಿದೆ ಗೈಸ್, ಅಂದರೂ ಎಷ್ಟು ಚೆನ್ನಾಗಿ ಬಂದಿದೆ. ಟ್ರೈ ಮಾಡಿದ್ಯಲ್ಲ ಸಖತ್ತಾಗಿದೆ ಅಂತ ಗೈಸ್. ನಾನೇ ವಿನ್ನರ್. ನೀನು ರೈಸ್ ತಿನ್ಬೇಕು. ತಿಂತೀನಿ. ನೀನು 500 ರೆಡಿ ಮಾಡ್ಕೊ ಗೈಸ್. ಎಲ್ಲರದ್ದು ಊಟ ಆಯಿತು. ಆ್ಯಂಡ್ ನಾನು ಮಾಡಿದ ರೆಸಿಪಿ ನೀವು ಟ್ರೈ ಮಾಡಿ, ಓಕೆನಾ? ತುಂಬ ಚೆನ್ನಾಗಿದೆ. ಇವರು ಆಫ್ ಕ್ಯಾಮ್ರಾನು ತುಂಬ ಹೊಗಳಿದ್ರು ನನಗೆ, ಅಷ್ಟು ಚೆನ್ನಾಗಿದೆ ಅಂತ. ಆಮೇಲೆ ಗೈಸ್ ಇದು ಆ್ಯಕ್ಚುಲಿ ವ್ಲಾಗ್ ಏನು ಮಾಡಬೇಕು ಅಂತ ಇದ್ದೆ ಅಂದರೆ ಅನು ಬಿರಿಯಾನಿ ವರ್ಸಸ್ ತೇಜು ಬಿರಿಯಾನಿ ಮಾಡೋಣ ಅಂತ ಇತ್ತು, ನಮ್ಮ ಅಕ್ಕ ವರ್ಸಸ್ ನಾನು ಅಂತ. ಬಟ್ ನಮಗೆ ನಮ್ಮ ಅಕ್ಕ ಇವಾಗ ಇಂಟರ್ನ್ಶಿಪ್ ಎಲ್ಲ ಮಾಡ್ತಾ ಇದ್ದಾಳಲ್ವ, ಅವ್ರ ಕೆಲಸದಿಂದ ಬರೋದು ತುಂಬ ಲೇಟ್ ಆಗಿಬಿಡುತ್ತೆ. ಅದಕ್ಕೆ ಬೇಡ ಅಂದ್ಬಿಟ್ಟು ನಮ್ಮಮ್ಮ ಈ ಥರ ಮಾಡೋಣ ವ್ಲಾಗು ಅಂತ ಹೇಳಿ ಮಾಡಿದ್ದು ಗೈಸ್. ಇವಾಗ ನಮ್ಮಮ್ಮ ಟರ್ನ್. ಮಾ ಬನ್ರಿ ಉಪ್ಪಾಕಿಲ್ವೇನ್ರಿ ನೀವು ಸಾರಲ್ಲಿ? ಸಾರಲ್ಲಿ ಉಪ್ಪು ಖಾರ ಹಾಕ್ಬೇಕ್ರಿ. ಈ ಕಡೆ ನೋಡುವ. ಇವಾಗ ಹೋಗು 500 ರೂಪಾಯಿ ಎತ್ಕೊಂಡ್ ಬಾ. ಏನಕ್ಕೆ? ನೋಡಿದ್ರಾ? ಇನ್ನ ಏನೇನೋ ವಿಡಿಯೋ ಸ್ಟಾರ್ಟ್ ಆದಾಗ ನಾನು ಹೇಳಿದೀನಿ ವಿಡಿಯೋ ಕೊಡ್ತೀನಿ. ಸಿದ್ದರಾಮಯ್ಯ ನನಗೆ ಕೊಡ್ಬೇಕಲ್ಲ. ಹೇಳ್ತಾ ಇದ್ದೀನಿ, ನಂಗೆ ಯಾವ ಸಾದ್ರೆ ಬರುತ್ತೆ? ನೀನು ಆಮೇಲೆ ನಾನು ಮರ್ತೋಯ್ತೀನಿ. ನೀನ್ ಮರ್ತ್ರ ಗೈಸ್ ನಮ್ಮ ಅಪ್ಪ ಕೊಡ್ತಾರಂತೆ ಗೈಸ್. ಯಾವಾಗ ಕೊಡ್ತೀರಪ್ಪ? ನೀನೇನ್ ಜಾಸ್ತಿ ಮಾತಾಡ್ತಾ ಇದೀಯಾ? ಈಗಲೇ ಕೊಡ್ತೀನಿ. ಇವಾಗ್ಲೇ ನೋಡ್ದಾ? ನೆಕ್ಸ್ಟ್ ವೀಕ್ ಮಂಡೇ. ಇಲ್ಲ ಇವಾಗ್ಲೇ. ಇಲ್ಲ ಅದು ಅಪ್ಪನ್ ಖುಷಿ. ಇಲ್ಲ ಅದೆಲ್ಲ ನಾವು ನೀನ್ ಕೊಡ್ತಾ ಇದ್ಯಾ? ಅದಕ್ಕೇನೋ ಒಂದು ಐಡಿಯಾ ಮಾಡ್ತಾ ಇದ್ದೀನಿ, ನಿನಗೆ ಕೊಡ್ಸಕ್ಕೆ. ನಿಮ್ಮ ಅಕ್ಕನ ಸ್ಯಾಲ್ರಿನ ಬರಬೇಕು. ನೋಡ್ದಾ? ಯಾಕೆ? ಎಲ್ಗೋ ತಿರ್ಗಿಸ್ತವ್ರಲ್ಲ ಇವರು ಗಾಡಿನ. ನಿನಗೆ ಅದು ಯೂಸ್ ಆಗೋದು. ಏನ್ ಹೇಳು? ಏನು ಗಾಡಿ ಅಲ್ಲ ತಲೆ. ನೀನ್ ಅವತ್ತೇನ್ ಕೇಳ್ದೆ ನನಗೆ? ಮೈಕ್. ಅದಕ್ಕೆ ಎಲ್ಲರೂ ಸೇರಿ ಕೊಡಿಸ್ತೀವಿ. ನಾನು ಔಟು. ಇವಾಗ ನಮ್ಮಪ್ಪ ಕೊಡ್ತಾರೆ. ಇವಾಗ ಅದು ಬೇರೆ ಮಾ, ಗೆದ್ದಿರೋದು 500 ಕೊಡೋದು ಬೇರೆ. ಕುಬೇರನ್ ಮಗಳು ಅಲ್ಲ, ಸ್ಯಾಲ್ರಿನೇ ಇಲ್ಲ. ಅದು ನಿಮ್ಮಪ್ಪ ಸ್ಯಾಲ್ರಿ ಬಂದ್ರೆ ನಿಮ್ಮ ಅಪ್ಪಂದು ನಂದು ಒಂದೇ ಸ್ಯಾಲ್ರಿ. ಹೌದು. ಇವ್ಳು ಯಾಕೋ ಜಾಸ್ತಿ ಮಾತಾಡ್ತಾ ಇದ್ದಾಳಲ್ಲ. ಮಾತಾಡ್ತಾ ಇದ್ದೀನಿ. ಅಲ್ಲ ನಿಂಗೆ ಯಾಕೆ ಚೆನ್ನಾಗಿ ಕಾಣಿಸ್ತಿಲ್ಲ ಬಿಡ. ಅಲ್ಲ ನಿನಗೆ ಯಾಕೆ ನಮ್ದು? ಯಾಕಂದ್ರೆ ನಾನು ಈ ಫ್ಯಾಮಿಲಿ ದೊಡ್ಡ ಮಗಳು. ನೀನ್ ತಿನ್ಬಿಟ್ಟು ರಿವ್ಯೂ ಹೇಳೋದು ಅಷ್ಟೇ ಕೆಲಸ ಇದ್ದಿದ್ದು ಅಲ್ವಮ್ಮ? ಆಮೇಲೆ ಉಪ್ಪು ಹಾಕೋದಕ್ಕೆಲ್ಲ ನನ್ನ ಕರಿ ಎಷ್ಟು ಹಾಕ್ಬೇಕು ಅಂತ ಹೇಳ್ಕೊಡ್ತೀನಿ. ಭಗವಂತ ಒಂದ್ ಫ್ಯಾಮಿಲಿಲಿ ನಮ್ಮ ಅಮ್ಮನೇ ಮಾಸ್ಟರ್ ಶೆಫ್. ಒಂದ್ ಆಮ್ಲೆಟ್ ಹಾಳು ಮಾಡಿಕೊಟ್ಲು ಗೈಸ್. ಏನಿಲ್ಲ ಸುಟ್ಬಿಟ್ಟಿದ್ದಾಳೆ. ಎರಡನೇ ಚೆನ್ನಾಗಿತ್ತು. ಫಸ್ಟ್ ಆಮ್ಲೆಟ್ ಹೊಗೆ ಹಾಕ್ಸ್ಕೊಂಡಿತ್ತು. ಅದನ್ನ ಬಿಸಾಕ್ಬೇಕಲ್ಲ ಅಂತ ನಾನು ತಿಂದೆ. ನಾನು ಯಾವಾಗ ಹೊಗೆ ಹಾಕೋತೀನಿ. ಓಹೋ, ಏನ್ ಇಷ್ಟು ಸೀದೋಗಿರೋದಕ್ಕೆ ಅಷ್ಟು ಸೀದಿದ್ರು. ನೀನು ಉಪ್ಪು ಹಾಕಿರ್ಲಿಲ್ಲ? ಸರಿಯಾಗಿತ್ತು. ಸರಿಯಾಗಿತ್ತಾ? ಹೋಗ್ಲಿ, ನೀನಾಗಿಲ್ಲ. ನಾನೇ ಗೆದ್ದಾಯ್ತು. ಇವಾಗ ಕೊಡೋದು ಹೇಳು. ಸ್ಯಾಲ್ರಿ ಬಂದ್ಮೇಲೆ ಕೊಡೋದು. ಇದೇ ಮಾತು. ವಿಡಿಯೋ ಐತೆ. ಆಯ್ತು, ಮಾತು ಅಂದ್ರೆ ಮಾತು. ತಗೋ.
ಗೈಸ್ ಒಂದು ಮೈಕ್ ಮತ್ತೆ 500 ಕೊಡ್ತಾರಂತೆ. ಒಂದ್ ಮೈಕ್ ಇಲ್ಲ. ಗೈಸ್ ನಮ್ಮಪ್ಪ ನಾನು ಕೊಡ್ತೀನಿ. ನಮ್ಮಪ್ಪ ಏನೋ ಏನೋ ಐತೆ, ನಮ್ಮಪ್ಪ ನಕ್ಕೊಂಡು ನಾನು ಕೊಡ್ತೀನಿ ಅಂತಿದ್ದಾರೆ. ಏನಮ್ಮ ಏನಮ್ಮ ನಾವು ನಿಮ್ಮಪ್ಪ ತಟ್ಟೆನೆ ಅಲ್ಲೇ ತೊಳೆದ್ಬಿಟ್ರು. ನಮ್ಮಪ್ಪ ಏನೋ ಪ್ಲಾನ್ ಮಾಡ್ತವ್ರೆ. ಅಲ್ಲ ಇವಾಗ ಕೊಟ್ರೆ ನೆಕ್ಸ್ಟ್ ನನ್ನ ಮಗಳು ವೆರೈಟಿ ಮಾಡ್ಕೊಡ್ತಾಳೆ ಅಂತ ಏನೋ ಖುಷಿಗೇನೋ. ಏ ಇಲ್ಲ, ನನಗೇನೋ ಬೇರೆ ಅನಿಸ್ತಾ ಇದೆ. 500 ಏನೋ ಐತಲ್ಲ. ವಾ ಏನಪ್ಪ 501. ಏ ಗೈಸ್ ನೋಡಿ ಗೈಸ್, 6 ರೂಪಾಯಿ ಕೊಟ್ಬಿಟ್ಟು ಅದಕ್ಕೆ ಅವಾಗಿಂದ ನಾನು ಅದಕ್ಕೆ ಒಂದು 0 ಸೇರಿಸ್ಕೊ. ಅಲ್ಲ ಇಲ್ಲಿ ನೋಡಿ ಮಸ್ತಲೆ ಗೈಸ್, ನಾನು ನಮ್ಮಪ್ಪ ಹೇಳಿದ್ ನೋಡಿ ಶಾಕ್ ಆಗೋಯ್ತು ಗೈಸ್. 501 501 ನಮ್ಮಪ್ಪ ಹೇಳಿದ್ ನೋಡಿ ನಂಗೆ ಶಾಕ್ ಆಗೋಯ್ತು. ಕೊಡಲ್ವಲ್ಲ ಇವರು ಇಷ್ಟು ಸುಲಭವಾಗಿ, ಹೆಂಗೆ ಚಾನ್ಸು ಕಡಿಮೆ ಕೊಡಮ್ಮ. ಅದಕ್ಕೆ ನಂಗೆ ಡೌಟ್ ಆಯ್ತು. ಇನ್ನು ನೋಡಿದ್ರೆ 5 ರೂಪಾಯಿ ಮತ್ತೆ 1 ರೂಪಾಯಿ ಕೊಟ್ಬಿಟ್ಟು 501 ಅಂದ್ಬಿಟ್ರು. ಇರ್ಲಿ ಪರವಾಗಿಲ್ಲ, ನಮ್ಮಮ್ಮ. ಓಕೆ ಗಾಯ್ಸ್, ನಾನು ಈ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವು ಟ್ರೈ ಮಾಡಿಬಿಟ್ಟು ನನಗೆ ತಿಳಿಸಿ ಹೆಂಗಿತ್ತು ಅಂತ ಅಷ್ಟೇ ಗಾಯ್ಸ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ, ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಬಾಯ್ ಮೇಡಮ್.